ಅಜ್ಜನ್ ಬರ್ಡೇ ಗೈಸ್. ಬರ್ಡೇ ಟು ಯು. ನೋಡಿ ಎಷ್ಟು ಖುಷಿ ಖುಷಿಯಾಗಿ ನೋಡ್ತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶೇಷ್ತ್ರ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಅಜ್ಜನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆ್ಯಂಡ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ನಮ್ಮ ಅಜ್ಜ ಎಷ್ಟು ಟ್ಯಾಲೆಂಟ್ ಅಂದರೆ ಯು ಕ್ಯಾನ್ ನಾಟ್ ಇವನ್ ಬಿಲೀವ್, ಆಯಿತಾ. ಬಟ್ ದೃಷ್ಟಿ ಆಗಬೇಡಿ ಪ್ಲೀಸ್. ಸೊ ಏನು ಅಂತ ಅಂದರೆ ನಮ್ಮ ಅಜ್ಜ 5 ರಿಂದ 6 ಮನೆ ಕಟ್ಟಿದ್ದಾರೆ ಆಯಿತಾ. ಲೈಕ್ ಇದ್ದಿದ್ದು ಮನೆಯೇ ಲೈಕ್ ರಿನೋವೇಷನ್ ಥರ ನಾವು ಹೇಗೆ ಮನೆ ರಿನೋವೇಟ್ ಮಾಡ್ತೀವಿ, ಅವ್ರು ಆ್ಯಕ್ಚುಲಿ ಮನೆಯೇ ಹೊಸದಾಗಿ ಕಟ್ತಾಯಿದ್ರು. ಸೊ ಹೀ ನೋಸ್ ಎವ್ರಿಥಿಂಗ್. ಒಂದು ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲನೂ ಹೀ ನೋಸ್ ಆ್ಯಂಡ್ ಹೀ ಡಸ್ ಎವ್ರಿಥಿಂಗ್ ಸೋ ಪರ್ಫೆಕ್ಟ್ಲಿ. ಎಷ್ಟು ಚೆನ್ನಾಗಿ ಅಂದರೆ ಮನೆ ಎಷ್ಟು ಚೆನ್ನಾಗಿ ಕಟ್ತಾರೆ. ನಮ್ಮ ಮನೆಗೆ ನನಗೆ ಗೊತ್ತಿರೋ ಹಾಗೆ 2 ಟೇಬಲ್, 2 ಮಂಚ, 2 ಕಾಟ್, ಮಂಚ ಇಸ್ ಕಾಟ್ ರೈಟ್. ಸೊ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಗೊತ್ತಾ. ಆ್ಯಂಡ್ ಇದುವರೆಗೂ ನಾವು ಹುಟ್ಟಾಗಿದ್ದ ಮುಂಚೆ ಆಗಿದ್ದದು. ಸೊ ಇದುವರೆಗೂ ಎಷ್ಟು ಚೆನ್ನಾಗಿದೆ, ಎಷ್ಟು ಪಾಲಿಶ್ ಕೂಡ ನಾವು ಮಾಡಿಸಿಲ್ಲ, ಅದಕ್ಕೆ ಎಷ್ಟು ಶೈನಿ ಹೊಡೆಯುತ್ತೆ ತೋರಿಸ್ತೀನಿ ಆಯಿತಾ. ಸೊ ಯಾ ದಟ್ಸ್ ದ ಸ್ಪೆಷಾಲಿಟಿ ಅಬೌಟ್ ಮೈ ಅಜ್ಜ. ಸೊ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇದೊಂದು ದಿವಾನ್ ಕಟ್ ಮಾಡಿದ್ದಾರೆ ಆಯಿತಾ. ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಇದೆ ಅಂದರೆ ಯು ಕ್ಯಾನ್ ಸಿ. ಇವಾಗ ಒಂದು ಸ್ವಲ್ಪ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಮಾಡಿದ್ದು, ಸೊ ನಾವು ಮಕ್ಳಿಗೆ ಇವಾಗ ಸ್ವಲ್ಪ ಹಾಳು ಮಾಡಿದ್ದೀವಿ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ. ಅಥೆಂಟಿಸಿಟಿ ಈ ಥರ ಎಲ್ಲೂ ಸಿಗೋದಿಲ್ಲ. ಒಂದು ದಿವಾನ್ ಕಾಟ್ ಆಯಿತಾ, ಇದೇ ಥರ ಸೇಮು ಬಟ್ ಸ್ವಲ್ಪ ಅಗಲ ಕಡಿಮೆ ಇದೆ, ಅದೊಂದು ಮಾಡಿದ್ದಾರೆ. ಸೊ ಡೀಟೇಲಿಂಗ್ ಎಲ್ಲ ಸೇಮ್ ಇದೆ, ಅದಕ್ಕೂ ಇದಕ್ಕೂ ಎರಡಕ್ಕೂ ಒಂದೇ ಥರದ್ದು ಸಿ. ಆ್ಯಂಡ್ ಇಲ್ಲಿ ನೋಡಿ ಈ ಸ್ಕ್ರೂ ಎಷ್ಟು ಚೆನ್ನಾಗಿದೆ, ಫ್ಲಾಟ್ ಥರ, ಸ್ವಲ್ಪ ಡಸ್ಟ್ ಕೂಡ ಹಿಡ್ದಿಲ್ಲ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಡೀಟೇಲಿಂಗ್ ಕೂಡ. ಇದೇ ಥರ ಇನ್ನೊಂದು ದಿವಾನ್ ಕಾಟ್ ಇದೆ ಬಟ್ ವಿತ್ ಸ್ವಲ್ಪ ಚೇಂಜಸ್ ಅಷ್ಟೇ, ಬಟ್ ಸೇಮ್ ಟು ಸೇಮ್. ಈ ಟೇಬಲ್ ಕೂಡ ನಾವು ಅಜ್ಜ ಮಾಡಿರೋದಾಯ್ತಾ. ಇವಾಗ ಇದ್ರ ಮೇಲೆ ನಾವು ಫಿಶ್ ಟ್ಯಾಂಕ್ ಇಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಇದ್ರ ಡೀಟೇಲ್ಸ್ ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗಿ ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ಜಸ್ಟ್ ವಾವ್. ಆ್ಯಂಡ್ ಈ ಡಿಸೈನ್ ಮತ್ತು ದಿವಾನ್ ಕಟ್ ಮೇಲಿರೋ ಡಿಸೈನ್ ಸೇಮ್ ಇದೆ ಆಯಿತಾ. ಯಾಕೆ ಅಂತಂದರೆ ನಾವು ಸೋಫಾ ಮಾಡಿಸಿದ್ವಿ, ಇದೇ ಡಿಸೈನ್ ಇತ್ತು ಸೋಫಾ ಕೂಡ. ಸೊ ಆ ಸೋಫಾ ಡಿಸೈನ್ ನೋಡಿಬಿಟ್ಟು ನಮ್ಮ ಅಜ್ಜ ಸೇಮ್ ಟು ಸೇಮ್ ಇರಲಿ ಅಂತ ಹೇಳ್ಬಿಟ್ಟು ದಿವಾನ್ ಕಟ್ ಮತ್ತು ಟೇಬಲ್ ಕೂಡ ಸೇಮ್ ಡಿಸೈನೇ ಮಾಡಿದ್ದಾರೆ, ಮ್ಯಾಚ್ ಆಗಿರಲಿ ಅಂತ ಹೇಳ್ಬಿಟ್ಟು. ಇಸ್ ಸೋ ಥಾಟ್ಫುಲ್ ನೋ. ಆ್ಯಂಡ್ ಆಲ್ಸೋ ಇದ್ರ ಇಂಚ್ ಕೂಡ ಚೆನ್ನಾಗಿ ಲುಕ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಇಂಚಲ್ಲೂ ಈ ಹ್ಯಾಸ್ ಡನ್ ದಿಸ್ ಡಿಸೈನ್ಸ್ ಅಲ್ಲ, ಎಷ್ಟು ಪರ್ಫೆಕ್ಟಾಗಿ ಕಾಣುತ್ತೆ ನೋಡಿ. ಆ್ಯಂಡ್ ಆಲ್ಸೋ ಇದಿಷ್ಟೇ ಅಲ್ಲ, ಹಿ ಆಲ್ಸೋ ಮೇಡ್ ದಿಸ್ ಕ್ಯೂಟ್ ಲಿಟಲ್ ಟೇಬಲ್ ಫಾರ್ ಮೈ ಸಿಸ್ಟರ್ ಟು ಸ್ಟಡಿ ಟೇಬಲ್ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಶೀಟ್ ಕೂಡ ಹಾಕಿದ್ದಾರೆ. ಇಟ್ ಲುಕ್ಸ್ ಸೋ ಕ್ಯೂಟ್. ಆ್ಯಂಡ್ ಇದಿಷ್ಟೇ ಅಲ್ಲ, ಈ ಆಲ್ಸೋ ಯೂಸ್ ಟು ಮೇಕ್ ಮನೆಗಳು ಕುತ್ಕೊಂಡು, ಆವಾಗ ಮನೆ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಅಂತ ಮನೆಗಳು ಕೂಡ ಮಾಡಿಕೊಟ್ಟಿದ್ದಾರೆ ಕ್ಯೂಟಾಗಿ. ನಮಗೆ ಕೂಡ ಚಿಕ್ಕ ಮನೆ. ಆ್ಯಂಡ್ ಆಲ್ಸೋ ಇದು ಮರದ್ದು ಸೌಟ್ ಎಲ್ಲ ಬರ್ತಾ ಇತ್ತಲ್ಲ ಅವಾಗ, ಸೊ ಅದು ಕೂಡ ಹಿ ಹ್ಯಾಸ್ ಡನ್. ಆ್ಯಂಡ್ ಆಲ್ಸೋ ಇದು ಚಪಾತಿ ಉದ್ದಕ್ಕೆ ಅಂತ ಬರುತ್ತಲ್ಲ ಮನೆ, ಅದು ಕೂಡ ಹಿ ಹ್ಯಾಸ್ ಡನ್. ಆ್ಯಂಡ್ ನಮ್ಮ ಅತ್ತೆ ಮನೇಲಿ ಒಂದು ಡೈನಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರೋದು ಇಷ್ಟೇ, ಬಟ್ ಹಿ ಹ್ಯಾಸ್ ಡನ್ ಅ ಲಾಟ್ ಮೋರ್. ಆ್ಯಂಡ್ ಇದೆಲ್ಲ ಯಾರು ಮಾಡಿದ್ದು ಅಂತ ತೋರಿಸ್ತೀನಿ ಬನ್ನಿ. ಇವ್ರು ನಮ್ಮ ಅಜ್ಜ ಆಯಿತಾ. ಅಜ್ಜ ಹಾಯ್ ಮಾಡಿ. ಹಾಯ್. ಅವ್ರ ಬರ್ಡೇ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಆಯಿತಾ. ಅದಕ್ಕೆ ಈ ಸತಿ ಮಾಡೋಣ ಅಂತ. ಅವರಿಗೆ ಬರ್ಡೇ ಕಾನ್ಸೆಪ್ಟೇ ಗೊತ್ತಿಲ್ಲ, ಸೊ ಮಾಡೋಣ ಅಂತ ಶಂಕರಪ್ಪ ಅಂತ ಬರ್ಸ್ಕೊಬಂದಿದ್ದೀನಿ. ಅವರಿಗೆ ಗೊತ್ತು ಶಂಕರಪ್ಪ ಅಂತ ಓದಿದ್ರೆ ಆಯಿತಾ. ಯಾರಂತ ಕೇಳಿದ್ರೆ ನಾನು ನೋಡ್ತಾರೆ. ಇದೆಲ್ಲ ತರಿಸಿದ್ದೀನಿ, ಅವ್ರಿಗೆ 2 ಬಲೂನ್ ಕೊಟ್ಟಿದ್ದೀನಿ. ನಮ್ಮ ಮಮ್ಮಿ ಬರಬೇಕು, ನಮ್ಮ ಅಕ್ಕ ಬರಬೇಕು, ಅಲ್ಲಿ ತನಕ ಅವ್ರಿಗೆ ಕೇಳೋಣ. ಇದು ನಮ್ಮ ಅಜ್ಜ ಮಾಡಿಕೊಟ್ಟಿದ್ದಾಯ್ತಾ, ಚೆನ್ನಮ್ಮನ ಆಟಾಡೋಕ್ಕೆ ಅಂತ. ಇದು ನೆನಪಿದ್ಯಾ? ಯಾರು ಮಾಡಿದ್ದು? ಯಾರು ಮಾಡಿದ್ದಾರೆ? ಯಾರು? ನೀವೇ ಮಾಡಿದ್ದು. ಯಾವಾಗ? ಅವಾಗ ಚೆನ್ನಮ್ಮನ ಆಡಕ್ಕೆ ನೀವೇ ಮಾಡಿಕೊಟ್ಟಿದ್ದು, ನೆನಪಿದ್ಯಾ? ಇರ್ಬೋದು. ನೀವೇ ಮಾಡಿದ್ದು. ಫಿಶ್ ಥರ ಬೇಕಂದಿದ್ದಕ್ಕೆ ಫಿಶ್ ಥರ ಮಾಡಿಕೊಟ್ಟಿದ್ರಿ. ಆಡೋಣ ಗೈಸ್. ಅವರೇ ಮಾಡಿಕೊಟ್ಟಿದ್ದಾಯ್ತಾ. ಫಿಶ್ ಥರ ಬೇಕಂತ ಕೇಳಿದಕ್ಕೆ ಫಿಶ್ ಥರನೇ ಮಾಡಿದ್ದಾರೆ. ಸೋ ಕ್ಯೂಟ್ ಅಲ್ಲ.
ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ಆಟ ಆಡ್ತೇವೆ. ಇದರಲ್ಲಿ ಆಟ ಆಡಿದ್ರೆ ತುಂಬ ವರ್ಷ ಆಯ್ತಾಯ್ತಾ, ಸ್ವಲ್ಪ ಧೂಳು ಬಂದಿದೆ. ಬಟ್ ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಇನ್ನೂ ಹಂಗೆ ಚೆನ್ನಾಗಿದೆ, ಏನೂ ಹಾಳೇ ಆಗಿಲ್ಲ. ಸ್ವಲ್ಪ ಧೂಳು ಬಂದಿದೆ ಅಷ್ಟೇ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಜಸ್ಟು ನಾನು ಮಧ್ಯಾಹ್ನ ಕೇಳಿದೆ, 1 ಅವರಲ್ಲಿ ಮಾಡಿಕೊಟ್ಟಿರೋದು ಇದು ನನಗೆ. ಸೋ ಟ್ಯಾಲೆಂಟೆಡ್ ಅಲ್ಲ ನೋಡಿ. ಇದೆಲ್ಲ ಇಲ್ಲಿ ಹೋಲ್ಸಿದೆಲ್ಲ ಇದ್ದರೆ ನಾನು ಕೆತ್ತಿದ್ದೀನಿ. ನನಗೆ ಬರಲಿಲ್ಲ, ಬಟ್ ಸುಮ್ಮನೆ ಟ್ರೈ ಮಾಡಿದ್ದೀನಿ ಕೆತ್ತೀನಿ ಅಂತ. ಔಟ್ಲೈನ್ ಹಾಕೊಂಡ್ರೆ ಫಸ್ಟು, ಆಮೇಲೆ ಕೆತ್ತಿದ್ದೀನಿ. ಇವರೆಲ್ಲ ಫಿಶ್ ಎಲ್ಲ ಇದೆ, ನಮ್ಮ ಅಜ್ಜ ಮಾಡಿರೋದು. ಅವ್ರ ಹೆಸರು ಇದೆ ಅದಕ್ಕೆ, ಅವ್ರ ಹೆಸರು ಗೊತ್ತವ್ರು ಬರೀತಾರಲ್ಲ. ಏನಿದು ಓದು? ಹೌದಾ ಹೌದಾ, ಗೊತ್ತಾ? ಎಲ್ಲ ಬರುತ್ತೆ, ನಿನಗೆ ಗೊತ್ತಿಲ್ಲ. ಇದು ಹೇಳಿದ್ರೆ ಇದು ನಾನು ಮಾಡಿರ್ಬೋದು, ಮಾಡ್ತೇನೋ ಇರ್ಬೋದು ಅಂತ ಹೇಳಿ. ನೀನೇ ಮಾಡಿಕೊಟ್ಟಿದ್ದು, ನೀನೇ ಮಾಡಿಕೊಟ್ಟಿದ್ದು. ಹೇಳ್ಬೋದು, ಅದೇ ಹೇಳಿದ್ದು ಈಗ. ಚೆನ್ನಾಗಿ ಮಾಡಿದ್ದಾರೆ. ಹಚ್ಚೋದು ಬಿಡೋದು. Happy birthday to you, happy birthday to you, happy birthday to Ajja, happy birthday to you. ಕಟ್ ಮಾಡ್ರಿ ಜಾಗ, ಕಟ್ ಮಾಡಿ. ಕಟ್ ಮಾಡ್ದೆ, ಕಟ್ ಮಾಡಬೇಕಾ? ಮಾಡಿ. ಸಂಕ್ರಪ್ಪನೇ ಕಟ್ ಮಾಡ್ತಿದ್ದಾರೆ ಅಜ್ಜ. ದೊಡ್ಡ ಪೀಸ್ ಕೊಡ್ತಾರೆ. ಕಟ್ ಮಾಡಿದ್ರು ಅಷ್ಟೇ, ತಿನ್ನೋದು ಇವಾಗ ಚೂರೆ ಸಣ್ಣ ಪೀಸ್ ತಿನ್ಬೇಕಾ? ನೀವು ತಿನ್ನೋದು, ನೀವು ತಿನ್. ಹೆಂಗಿದೆ ಹೆಂಗಿದೆ? ಇನ್ನೊಂದು ಕೊಡ್ಲಾ? ನಮ್ಮ ಅಜ್ಜನ ಬರ್ಡೇ ಗಾಯ್ಸ್. ಆಯ್ ಮಾಡಿ ಅಲ್ಲಿ. ಏನು ನಾನು ತಿನ್ನಲ್ಲ, ನಾ ಕೇಕ್ ತಿನ್ನಲ್ಲ. ತಿನ್ನಲ್ಲ? ನಮ್ಮ ಅಜ್ಜನಿಗೆ ಯಕ್ಷಗಾನ ಹಾಕ್ಕೊಟ್ಟಿದ್ದೀನಿ ಅಂತ ಎಷ್ಟು ಖುಷಿಯಾಗಿ ನೋಡ್ತಾರೆ. ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲಿ ಯಕ್ಷಗಾನ ಹೇಳ್ತಾರೆ. ರಾತ್ರಿ ಬೆಳಿಗ್ಗೆ ಎಲ್ಲ ಟೈಮ್ ನೋಡ್ತಿರುತ್ತೆ. ನೋಡಿ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ದಾರೆ. ಅವರು ರೈಲ್ವೇಸಲ್ಲಿದ್ದಾರಂತ, ಸೊ ಅವರು ಸಾಗರದಿಂದ ಕುಂಸಿ ಹೋಗಬೇಕಿತ್ತು. ಅದಕ್ಕೆ ಅವ್ರು 4 o'clockಗೆ ಎದ್ದೇಳ್ತಾಯಿದ್ರು. 4 o'clockಗೆ ಎದ್ಬಿಟ್ಟು ಕೆಲಸ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗ್ತಾಯಿತ್ತು. ನೈಟ್ 12 o'clock ಆಗ್ತಾಯಿತ್ತು. 12 o'clock ಆದಮೇಲೆ ಯಕ್ಷಗಾನ ಇದ್ದರೆ ಮತ್ತೆ ಇಡೀ ನೈಟ್ ನೋಡ್ತಾಯಿದ್ರಂತ ಯಕ್ಷಗಾನ. ಇಡೀ ನೈಟ್ ನೋಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ರಂತವರು. ಅಷ್ಟು ಖುಷಿ ಅವ್ರಿಗೆ ಯಕ್ಷಗಾನ ಅಂದರೆ. ಇವಾಗ ಯಾವ ಪೋಚ್ ಹಾಕಿದ್ದೀನಿ ಅವ್ರ ಕಿವಿಗೆ, ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಅವರಿಗೆ. ಇದು ನಮ್ಮ ಅಜ್ಜನ ಎವ್ರಿ ಡೇ ರೂಟೀನ್ ಆಯಿತಾ. ಅವರಿಗೆ ರಾಜ್ಕುಮಾರ್ ಮೂವೀಸ್ ಅಂದರೆ ತುಂಬ 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 ಇಷ್ಟ. ಸೊ ಒಂದೇ ರಾಜ್ಕುಮಾರ್ ಮೂವೀಸ್ ನೋಡ್ಕೊಂಡು ಕೂತ್ಕೊಳ್ತಾರೆ, ಇಲ್ಲಾಂದರೆ ಯಕ್ಷಗಾನ ನೋಡ್ಕೊಂಡು ಕೂರ್ತಾರೆ. ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಆಯಿತಾ. ಸೊ ಅದಕ್ಕೆ ಇಯರ್ಪೋರ್ಟ್ಸ್ ಹಾಕ್ಕೊಂಡ್ರೆ ಕ್ಲಾರಿಟಿಯಾಗಿ ಕೇಳುತ್ತೆ ಅಂತ ಹೇಳ್ಬಿಟ್ಟು ಇಯರ್ಪೋರ್ಟ್ಸ್ ಕೊಟ್ಟಿರ್ತೀನಿ. ಸೊ ಹಾಕ್ಕೊಂಡು ಯಕ್ಷಗಾನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಡೇ ಕಳೀತಾರೆ. ಇಲ್ಲ ಅಂತಾರೆ ಸಂಜೆ ಹೊತ್ತಿಗೆ ಅವರು ಫಿಶ್ ಜೊತೆ ಮಾತಾಡ್ಕೊಂಡು ಫಿಶ್ನ ನೋಡ್ಕೊಂಡು, ನಮ್ದು ಇವಾಗ 2 ಫಿಶ್ ಇದೆ. ಸೊ ಫಿಶ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾವಾಗ ಬರ್ತೀರಾ ಮತ್ತೆ? ನೋಡ್ತೇನೆ ಹಿಂಗೆ ಯಾವ್ದು ಇನ್ನೂ ಬರಬಾರ್ದು. ಯಾವಾಗ ಬರಬೇಕು ಯಾಕಂದರೆ ಬೇಕಾದ್ರೆ ಮಾತ್ರ ಬರ್ಬೋದು. ನೋಡ ಸರಿ, ಕಾಯ್ತಾ ಇರ್ತೀನಿ. ಈ ನಟಸ್ಥಾನ ಆಗಬೇಕಲ್ಲ ಮತ್ತೆ ನಿಂದು. ಹಾಂ, ಇನ್ನೂ ಟೈಮ್ ಇದೆ ಅದಕ್ಕೆ. ಹುಡುಕಿ ಯಾರು ಹೇಳಿದ್ರು? ಬರ್ಡೇ ಮಾಡ್ಕೊಂಡ್ರಲ್ಲ, ಹೆಂಗ ಅನ್ನಿಸ್ತು? ಬರ್ಡೇ ಮಾಡ್ಕೊಂಡ್ರಲ್ಲ, ಕೇಕ್ ಕಟ್ ಮಾಡಿದ್ರಲ್ಲ, ಕೇಕ್ ಕಟ್ ಮಾಡಿದ್ರಲ್ಲ, ಹೆಂಗ ಅನ್ನಿಸ್ತು? ಬರ್ಡೇ ಹುಟ್ಟಿದ ಹಬ್ಬ ಮಾಡ್ಕೊಂಡ್ರಲ್ಲ ಇಲ್ಲಿ, ಹೆಂಗ ಅನ್ನಿಸ್ತು? ಖುಷಿ ಆಯ್ತಾ? ಮಾಡ್ಕೊಂಡಿದ್ರ ಮುಂಚೆ? ಇಂಥದ್ದೇನೆ ಕೇಕ್ ಕಟ್ ಮಾಡು ಅಂದ್ರು. ನೆಕ್ಸ್ಟ್ ಟೈಮು ಗಾಡಿ ಕಲಿಸ್ತೀನಿ.
ಉಳ್ಕೋಬೇಕು ಜಾಸ್ತಿ ದಿನ. ಓಡಿಸ್ತೀರಾ? ಹಾಂ ಗಾಡಿ ಓಡಿಸ್ತೀರಾ? ಹೇಳ್ಕೊಡ್ತೀನಿ. ನಮ್ಮ ಅಜ್ಜಂಗೆ ಇರಿ ಅಂತಂದರೆ ಬೆಳಗ್ಗೆ ಖುಷಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಸಂಜೆ ಆಗ್ತಿದ್ದಂಗೆ ಹೊಡ್ತೀನಿ ಅಂತ ಹಠ ಮಾಡಿಬಿಡ್ಬೇಕಾ, ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟು ಬಾಯ್ ಅಂತ ಹೇಳಿ ಬಂದ್ವಿ. ನಮ್ಮ ಆಂಟಿ, ನಮ್ಮ ಅಮ್ಮ, ನಮ್ಮ ಅಣ್ಣ ಬಂದುಬಿಟ್ಟು ನಮ್ಮ ಅಜ್ಜನ ಕರ್ಕೊಂಡು ಹೋದರು ಆಯಿತಾ. ಈ ಸತಿ ಅಷ್ಟು ಮಾತಾಡ್ಸೋಕ್ಕಾಗಿಲ್ಲ, ಅವರು ತುಂಬ ಟಯರ್ಡ್ ಆಗಿದ್ರು, ನೈಟ್ ನಿದ್ರೆ ಸರಿಯಾಗಿಲ್ವ ಅವ್ರಿಗೆ, ಅದಕ್ಕೆ ಬೆಳಗ್ಗೆ ಮಲ್ಕೊಂಡಿದ್ರು ಜಾಸ್ತಿ, ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ಇನ್ವಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸತಿ ಆದಷ್ಟು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನೀವೇ ನೋಡಿದ್ರಲ್ಲ ಎಷ್ಟು ಟ್ಯಾಲೆಂಟೆಡ್ ನಮ್ಮ ಅಜ್ಜ ಅಂತ ಹೇಳ್ಬಿಟ್ಟು, ಅವ್ರ ಪರ್ಫೆಕ್ಷನ್ ಆಫ್ ವರ್ಕ್, ಓ ಮೈ ಗಾಡ್, ಫಿದಾಗಿ ಹೋಗಿದ್ದೀನಿ ನಾನಂತೂ. ಸೊ ಯಾ, that's it for this video. I hope you all liked it, and if you did like it, please give me thumbs up and subscribe to my channel. I'll see you all in my next video. Until next time, okay, bye.